ನಮಸ್ಕಾರ ಹಾಕಿ ಫೆಲ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಮ್ಮ ಸ್ಪಿಟಿ ರೈಡ್ನ 4ನೇ ದಿನ ಆಗಿದೆ ಇವಾಗ. ಸೊ 4ನೇ ದಿನದಲ್ಲಿ ನಿನ್ನೆ ನಾವು ಇಲ್ಲಿ ಬಂದು ಆಲ್ಟ್ ಆಗಿದ್ದು ನೀವು ನೋಡಿದ್ದೀರಾ. ಲಗೇಜಸ್ ಎಲ್ಲ ಮೆಸ್ಸಿ ಆಗಿದೆ, ಅಷ್ಟೇನು ಮೈಂಡ್ ಮಾಡಕ್ ಹೋಗ್ಬೇಡಿ. ಸೊ ಈಗ ನಮ್ದು ಆಕ್ಚುಲಿ ಪ್ಲಾನ್ ಇರೋದು ಏನು ಅಂತಂದ್ರೆ, ನಂದು ಗಾಡಿನ ಒಂದು ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಿಸ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಒಂಚೂರು ಲುಕ್ ಇನ್ನೂ ಬೇಕು ಅಂತ ಅನಿಸ್ತಾ ಇದೆ, ಅದನ್ನ ಮಾಡಿಸ್ಕೊಂಡು ಹೋಗೋಣ ಅನ್ನೋ ಹತ್ರ ಪ್ಲಾನ್. ಜೊತೆಗೆ ನಾವು ಬುಕ್ ಮಾಡಿದಂತ ಹೋಟ್ಲ್ ನೋಡಿ ಎಷ್ಟೊಂದು ಸಖತ್ತಾಗಿದೆ ಅಂತ. ಎಷ್ಟು 4-5 ಫ್ಲೋರ್ ಇದೆ ಟೋಟಲ್. ಇವನ್ ಒಳ್ಳೆ ಪ್ಲೆಸೆಂಟ್ ಅನ್ನೋ ಥರನೂ ಫೀಲ್ ಇದೆ. ಜೊತೆಗೆ ನಮ್ಮ ಕಾಳನ್ನ ಅಲ್ಲಿ ನಿಲ್ಸಿದೀವಿ. CCTV ಕ್ಯಾಮ್ರಾ ನೋಡಿ, ಇಲ್ಲಿ ನಾವು ನಮ್ಮ ಕಾರ್ನ ನೋಡ್ಕೊಬೋದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲೇ ಇರಂಗೆ ಸೇಫ್ ಆಗಿದೆ ಅನ್ನೋ ಥರದ್ದೊಂದು ನಂಬಿಕೆಗೆ. ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು K53 ಮೆನ್ಸ್ ಕ್ಲಬ್, ದ ಫ್ಯಾಷನ್ ಎಕ್ಸ್ಪರ್ಟ್. ಸತೀಶ್ ಅಣ್ಣ, ನಾನು ನೋಡಿ ನಿಮ್ಮನ್ನು ನೋಡ್ಕೊಂಡೇ ಹೋಗಿದ್ದೀನಿ, ಮಾತಾಡ್ಸಿಲ್ಲ. ಈ ಕಡೆ ನೋಡ್ಕೊಂಡೇ ಹೋಗಿದ್ದೀನಿ, ಮಾತಾಡ್ಸಿಲ್ಲ. ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗಿದ್ದೀನಿ. ಎಲ್ಲರೂ ನೋಡ್ತಾರೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅಣ್ಣ. ಈಗ ನಮ್ಮ ಹೊಟ್ಟೆ ನೋಡ್ಕೊಳಕ್ಕಾಗಲ್ಲ ಕೆಲವು ಟೈಮ್ ಅಲ್ವಾ, ಅದು ಕರೆಕ್ಟ್. ಇನ್ಯಾವಾಗ ನೀವು ನೋಡಿ ಅದು ನೀವು ಆವಾಗ ಒಂದೊಂದು ಮಾತುಗಳು ಪರ್ಫೆಕ್ಟಾಗಿ ಹೇಳ್ಬಿಡ್ತೀರಣ್ಣ. ಹೆಂಗಣ್ಣ ಹಿಂಗೆ? ಹೌದಾ, ನನ್ನ ಅನುಭವ ಅಲ್ವಾ? ಹೊಟ್ಟೆ ಸಿಕ್ಕಿತ್ತು, ಈಗ ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಹೋಗಕ್ಕೆ ಆಯ್ತಾ ಇಲ್ಲ, ನೀ ಏನು ನೋಡ್ತೀಯ ಅಂತ. ಅದು ಕರೆಕ್ಟು ಪ್ಲಾನ್ ಅಣ್ಣ. ಗಾಡಿ ರೆಡಿ ಮಾಡಿಸ್ಕೊಂಡು ಚಿಕ್ಕದಾಗಿನಾರು ಒಂದು ಸಣ್ಣ ಕೆಲಸ ಮಾಡಿಸ್ಕೊಂಡು, ಆ್ಯಕ್ಚುಲಿ ಸತೀಶ್ ಅಣ್ಣನೇ ಅದನ್ನು ಫೋರ್ಸ್ ಮಾಡ್ತಾ ಇರೋದು, ಇಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ. ಯಾಕಂದರೆ ಗಾಡಿ ಮೇಲೆ ಅಷ್ಟೊಂದು ಹೋಗ್ಬಿಟ್ಟೈತೆ ಸತೀಶ್ ಅಣ್ಣನಿಗೆ. ಅದು ಹಾಕಿದ್ರೆ ಸಖತ್ ಮುಖ ಬರುತ್ತೆ, ನಿಮ್ಗೆ ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಅಂತ ಅಲ್ವಾ. ಅದೊಂದು ಬಿದ್ದರೆ ಕ್ಯಾರಿಯರು ಗಾಡಿ ನೋಡ್ತಾ ಇದ್ರೆ ಟೆಂಪ್ಟ್ ಆಗಬೇಕು ನಿಮಗೆ. ನಿಜ. ಇಲ್ಲೇ ಈ ನಾವು ಉಳ್ಕೊಂಡಿದ್ವಲ್ಲ, ಇದೇ ಲಾಡ್ಜಲ್ಲಿ ಊಟ ಹೇಳಿದ್ದೀವಿ. ಸೊ ಸತೀಶ್ ಅಣ್ಣಂಗೆ ನನಗೆ ಇಬ್ಬರಿಗೂ ಸೇರಿ ಆಲೂ ಪರಾಟ ಹೇಳಿದ್ದೀವಿ ಅಣ್ಣ. ಈಗ ಸದ್ಯಕ್ಕೆ ಈಸಿಯಾಗಿ ಬರ್ತಾ ಇರೋದು ಅದು ಒಂದೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಆ್ಯಕ್ಚುಲಿ ಲೇಟ್ ಆಗ್ಬಿಟ್ಟಿದೆ, ಈಗಲೇ 11 ಗಂಟೆ ಆಗ್ಬಿಟ್ಟಿದೆ. ಎಸ್, ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಹೋಯ್ತಾ ಇದ್ದೀವಿ. ರಾತ್ರಿದು ಇವಾಗಿಂದು. ನಾನು ಒಳ್ಳೆ ಹೆಂಗೆ ಕಾಣಿಸ್ತಾ ಇದ್ದೀನಿ, ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ. ಬೈ ಕಾನ ಅಚ್ಚ, ಧನ್ಯವಾದ. ಎಸ್, ಒಳ್ಳೆ ಚೆನ್ನಾಗಿತ್ತು. ಇವ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ನೀವು ಕೆಲಸ ಏನಾದ್ರು ಡೆಲ್ಲಿ ಸೈಡ್ ಬಂತು ಅಂತಂದರೆ ಒಂದಿನ ಕುಡಿದೋಗೋಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಹೊಡಿಬೋದು ಅಲ್ವಣ್ಣ. 1200 ರೂಪಾಯಿಗೆ ಏನು ಅಲ್ವಾ, ಏನು ಬರುತ್ತೆ. ಪ್ರೆಸೆಂಟ್ ಆಗಿತ್ತು ನಮಗೂ. ನೋಡಿ, ಟ್ರಾವೆಲ್ ಫ್ರೆಂಡ್ ಗ್ರೌಂಡ್ ಫ್ಲೋರೇ ಬೇಕಿತ್ತು ನಮಗೆ, ಗ್ರೌಂಡ್ ಫ್ಲೋರೇ ಸಿಕ್ತು, ಈಸಿಯಾಗಿ ಮುಗೀತು ಕೆಲಸ. ಟ್ರಾಫಿಕ್ಕು ನಂಗೆ ಇನ್ನೂ ಅದೇನು ಅನಿಸ್ತಿದೆ ಅಂತಂದರೆ, ನಂದು ಎಂಥ ಭಾಗ್ಯ. ತಗೊಂಡು 1 ತಿಂಗಳಾಗಿದೆ, ಕಲ್ತಿರೋದು ರೀಸೆಂಟ್ಲಿ. ಅಷ್ಟು ಬೇಗ ಇಲ್ಲಿವರೆಗೂ ತಂದಲ್ಲ. ಗಾಡಿ ಓಡಿಸೋದ್ರಲ್ಲಿ ನಿಮ್ಗೊಂಥರ ಗೆರೆ ಬರ್ಬಿಟ್ಟೈತಿ. ಎಲ್ಲೋದ್ರೂ ನೀವು ಪಟ್ಟಂತ ಅಡ್ಜಸ್ಟ್ ಆಗಿ ಓಡಿಸ್ತಾ ಇರ್ತೀರ. ಡೆಲ್ಲಿ ಅಂತಂದ್ರೆ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ. ಇವನ್ ನಾವು ಡೆಲ್ಲಿ ಎಂಟರ್ ಆಗಿದ ತಕ್ಷಣ ಲೈಟ್ ಆಗಿ ಫೀಲ್ ಆಯ್ತು. ಕ್ಲೈಮೇಟ್ ಬೇರೆ ಏನಾಗಿದೆ ಅಂತಂದ್ರೆ, ಮಳೆ ಎಲ್ಲ ಬಂದಿದೆ, ನೀವು ನೋಡ್ಬೋದು, ಡಲ್ ಕ್ಲೈಮೇಟ್ ಇದೆ. ಸೊ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸಲ ಚೆನ್ನಾಗಿ ಕುಲುಕ್ಬಿಟ್ಟು 10 ml ಅಷ್ಟು ಹಾಕೊಂಡು ಈ ಗಂಟ್ಲು ಫುಲ್ ಎಲ್ಲಾನು ಫ್ರೆಶ್ ಮಾಡ್ಕೊಂಡು ಹೋಗುತ್ತೆ. ಒಂಥರ ಈ ಚಿಕ್ಕ ವಯಸ್ಸಲ್ಲಿ ಮಿಂಟ್ ತಿಂದಾಗ ಹೆಂಗ್ ಇಲ್ಲಿ ಫೀಲ್ ಆಗ್ತಿತ್ತು, ಲೈಕ್ ಆ ತರ ಇದೆ. ಈ ಒಂದು ಪೊಲ್ಯೂಷನ್ ಅಲ್ಲಿ ನನ್ನ ಉಸಿರಾಟದ ಸಮಸ್ಯೆಗೆ ಸೊಲ್ಯೂಷನ್ ಕೊಟ್ಟಿದ್ದು ಅಮೃತ್ ನೋನಿ ಅವರ ಡೀಪ್ ಬ್ರೆತ್. ಇದರಲ್ಲಿ ಪುಷ್ಕರ ಮೂಲ ಹಾಗೆ ಹೊಸ ಅನ್ನೋ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಯಾರಿಗೆಲ್ಲ ನೆಗಡಿ, ಒಳಕೆಮ್ಮು, ಬ್ರಾಂಕೈಟಿಸ್ ಹಾಗೆ ಅಸ್ತಮಾ ಇರೋರಿಗೆ ಈ ಒಂದು ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತೀನಿ. ಈ ಅಮೃತ್ ನೋನಿ ಡೀಪ್ ಬ್ರೆತ್ ಬಂದು 100% ಸೇಫ್ ಮತ್ತು ಆಯುಷ್ ಸರ್ಟಿಫೈಡ್ ಆಗಿರೋದ್ರಿಂದ ನಿಶ್ಚಿಂತೆಯಿಂದ ಬಳಸಬಹುದು. ಯಾರಿಗೆಲ್ಲ ಉಸಿರಾಟದ ಸಮಸ್ಯೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಇಂದ ಫ್ರೀ ಕನ್ಸಲ್ಟೇಷನ್ ಕೂಡ ಇರುತ್ತೆ. ಈಗ ಆಕ್ಚುಲಿ ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಕರೋಲ್ ಬಾಗ್ ಅಂತ. ಅಂದ್ರೆ ಇದೊಂಥರ ಡೆಲ್ಲಿನಲ್ಲಿ ಒಂದು ಮೈನ್ ಹಾರ್ಟ್ ಆಫ್ ದ ಸಿಟಿ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ಬೆಂಗಳೂರಲ್ಲಿ JC ರೋಡಲ್ಲಿ ಹೆಂಗೆ ಕಾರ್ಗಳಿಗೆ ಮಾಡಿಫಿಕೇಶನ್ಸ್ ಮಾಡಿಸ್ತಾರೋ ಆ ತರ ಇಲ್ಲಿ ಮಾಡ್ತಾರೆ. ಸೊ ನಾನು ಯೋಚನೆ ಮಾಡಿದೆ, ನೋಡಿ, ಅಷ್ಟು ದೂರದವರೆಗೂ ಚಾಮರಾಜನಗರದ ಮೂಲೆಯಿಂದ ಸ್ಪಿಟಿವರೆಗೂ, ಹಿಮಾಚಲ್ ಪ್ರದೇಶದವರೆಗೂ ತಗೊಂಡೋಗ್ತೀರಿ ನಮ್ಮ ಕಾಳನ್ನ. ಬಟ್ ಇಷ್ಟು ಸಿಂಪಲ್ ಆಗಿದ್ರೆ ಚೆನ್ನಾಗಿರಲ್ವಲ್ಲ ಅಂತಾನೆ ನಾನು ಸತೀಶ್ ಅಣ್ಣ ಇಬ್ರು ಡಿಸೈಡ್ ಮಾಡಿ, ಇಲ್ಲ ನಾವು ಹಾಕ್ಸೋಣ ಅಂತ ಅಂದ್ಬಿಟ್ಟೆ ಈ ಒಂದು ಭರತ್ ಕಾರ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಕಾರ್ಗಳದೆಲ್ಲ ಯಾವ ಥರ ಮಾಡಿಟ್ಟಿದ್ದಾರೆ ಅಂತಂದರೆ, ಒಂದೊಂದು ಫಿಟ್ಟಿಂಗ್ ಅಷ್ಟೊಂದು ಇದಾಗಿ ಮಾಡ್ತಾ ಇದ್ದಾರೆ ಅಲ್ಲ, ಫುಲ್ಲು ತೆಗೆದಿಟ್ಬಿಟ್ಟವ್ರೆ. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಇದನ್ನೆಲ್ಲ ಸೌಂಡ್ ಪ್ರೂಫ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಅದು ಹೊರಗಡೆಯಿಂದ ಸೌಂಡ್ ಜಾಸ್ತಿ ಬರಬಾರ್ದು ಅನ್ನೋದಕ್ಕೋಸ್ಕರ. ಸೊ ಇಲ್ಲಿ ಕಾಣಿಸ್ತಾ ಇದ್ರಲ್ಲ ಏರೋ ಅಂತಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಅದ್ರದ್ದು ಕಲರ್ ಎಲ್ಲ ಚೇಂಜ್ ಮಾಡ್ತಾರಂತೆ ಒಳಗಡೆ ಇನ್ನರ್ ಬಾಡಿದು. ಅದಕ್ಕೋಸ್ಕರ ಈ ಕೆಲಸನ ಮಾಡ್ತಾ ಇರೋದು. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಕಾರ್ಸ್ ಎಲ್ಲ ಕಾರ್ ಕೆಲಸಗಳನ್ನೇ ನಡೀತಾ ಇದೆ. ಸತೀಶ್ ಅಣ್ಣ ಅಲ್ಲಿ ನಿಂತಿದ್ದಾರೆ, ಏನೋ ಯೋಚನೆ ಮಾಡ್ತಾ ನೋಡ್ಕೊಂಡು. ಏನಣ್ಣ ಸಿಕ್ಕಾಪಟ್ಟೆ ಯೋಚನೆ ಇದ್ದೀರಾ, ಒಳ್ಳೆ ಹೀರೋ ಥರ. ಕಾಫಿ ಕುಡಿಯೋ ಸ್ಟೈಲ್ ನಿಮ್ಗೆ ತುಂಬ ಚೆನ್ನಾಗಿದೆ ಅಣ್ಣ, ಲವ್ ಯು. ನಿಜ, ಅದಕ್ಕೆ ನಿಮಗೆ ತುಂಬ ಹುಡುಗಿರು ಬೀಳೋದು ಅನ್ಸುತ್ತೆ.
ಏನದು ತಾಯಂದಿರು ಅಂದ್ಬಿಟ್ರೆ ಆಮೇಲೆ ಓವರ್ ಡೈಲಾಗ್ ಓವರ್ ಆಗ್ಬಿಡುತ್ತೆ. ಆಲ್ ಇಂಡಿಯನ್ಸ್ ಆರ್ ಮೈ ಸಿಸ್ಟರ್ ಅಂಡ್ ಬ್ರದರ್ಸ್. ಒಬ್ಳನ್ನ ಬಿಟ್ಟು ಯಾರೋ ಗಾಡಿ ಮೇಲೆ ಕೊಟೇಶನ್ ಹಾಕೊಂಡಿದ್ರು, ಎಲ್ಲ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳು ನನ್ನ ತಂಗಿರು ನೀನ್ ಒಬ್ಳನ್ ಬಿಟ್ಟು. ಅವ್ನು ಓದೋರೆಲ್ಲ ನೀನ್ ಒಬ್ಳನ್ ಬಿಟ್ಟು ಪ್ರಪಂಚನೇ ಉಂಟು ಅಂತ ಅವ್ನ ಲೆಕ್ಕ. ಹಂಗೆ ಕೊಟೇಶನ್ ಹಾಕೊಂಡು ಕ್ರಿಯೇಟಿವ್ ಥಾಟ್ಸ್. ಯಾರು ಓದ್ತಾರೋ ಅವ್ರಿಗೆ ಡಾಕ್ ಹೊಡಿತಾರೆ. ಈಗ ಅವ್ನು ನೋಡಕ್ ಹೋದ್ರೆ ಅಕ್ಕ ತಂಗಿರೇ ಇಲ್ಲ ಅವನಿಗೆ, ಇರೋರೆಲ್ಲ ಲವರ್ಸ್. ಅವ್ನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಶ್ರೀಮಂತ, ಅವನು ಪ್ರೀತಿನಲ್ಲಿ ಶ್ರೀಮಂತ. ಹೆಂಗನ್ನಿಸ್ತಣ ಇಲ್ಲಿ ಬಂದು? ಸಖತ್ತಾಗಿದೆ. ಇಲ್ಲಿ ನೋಡಿ ವೀಲ್ ಹೆಂಗಿದೆ ಇದು. ನಾನು ಟ್ಯೂಬೇ ಐತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನೇನು ಗಾಢವಾಗಿ ಏನು ದೊಡ್ಡದಾಗಿ ಯೋಚನೆ ಮಾಡ್ತಿರ್ಲಿ. ಇಟೇನಪ್ಪ ಐತಲ್ಲ 1 ಇಂಚು ಇಲ್ಲ ಆದ್ರೆ ಹೆಂಗೆ ಅಂತ ಟ್ಯೂಬ್ ಇದೆ, ಇದೆ ಅದಕ್ಕೆ, ಬಟ್ ಚಿಕ್ಕದಾಗಿದೆ. ಚಿಕ್ಕದಾಗಿದೆ. ಟೈರ್ ಹೆಂಗಿರೋದು ಕರೆಕ್ಟ್. ಹೆಂಗ್ ರೆಡಿ ಮಾಡ್ಕೊಂಡು ನೋಡಿ. ಈಗ ಆಕ್ಚುಲಿ ಗಾಡಿ ಮಾಡಿಫಿಕೇಶನ್ಸ್ ನನಗಿಂತ ಹೆಚ್ಚಾಗಿ ಸತೀಶ್ ಅಣ್ಣನಿಗೆ ತಲೆಗೆ ಬಂದ್ಬಿಟ್ಟಿದೆ. ನಂದು ಜಿಮ್ನಿದು ಕಾಳಂದು. ನೋಡೋಣ ಈಗ ಏನೇನು ಫಿಟ್ ಮಾಡಿಸ್ತೀವಿ ಅಂತ ತೋರಿಸ್ತೀವಿ. ನೋಡಿ ಇವಾಗ ಒಂದಷ್ಟು ಐಟಮ್ಸ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ. ಬಾಯ್ಲರ್ ಕೇಳಿದ್ದೆ, ನೋಡೋಣ ಈಗ ಹಾಕಿ ನೋಡ್ತಾರೆ ಹೆಂಗೆ ಬರುತ್ತೆ ಅಂತ. ಓಕೆ 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 ಇಂಡಿಕೇಟರ್. ಹಾಂ ಟೀಕೆ, ಚೆನ್ನಾಗಿದೆ ಆ್ಯಕ್ಚುಲಿ. ನೋಡೋಣ 5,000 ಹೇಳ್ತಾ ಇದ್ದಾರೆ ಇದಕ್ಕೆ. ಎಲ್ಲ ಬಿಲ್ ಹೊಡಿಸ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ರೇಟ್ ಬರ್ತೈತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸತೀಶ್ ಅಣ್ಣ ಬಿಡದೆ, ಇಲ್ಲ ಕಿರಣ್ ನಾನು ಇದನ್ನು ತಿನ್ನಲೇಬೇಕು ಬಾ ಅಂತ ಅಂದ್ಬಿಟ್ಟು ಅವ್ರು ತಿನ್ನೋದಂದ್ರೆ ನನಗೂ ತಿನ್ನಿಸಿ ವಿಡಿಯೋ ಮಾಡ್ಸೋಕ್ಕೋಸ್ಕರ ನನಗೂ ತಿನ್ನಿಸ್ತಾ ಇದ್ದಾರೆ. ವೆಜ್ ಅಲ್ವಾ, ತಿನ್ಬೋದು ಕಿರಣ್ಗೆ, ಏನು ತೊಂದರೆ ಇಲ್ಲ. ನಾವು ತುಂಬ ಚೆನ್ನಾಗಿ ಮಾಡ್ತಾನೆ. ಸಗದಾಗಿದೆ ನಿಜವಲ್ಲೂ. ಅಂದರೆ ಇದು ಹಾಕೊಂಡ್ರೆ ಮಾತ್ರ ಟೇಸ್ಟು. ಹೌದೌದು, ಹಂಗೆ ತಿಂದರೆ ಟೇಸ್ಟ್ ಇರಲ್ಲ ಇದು. ಏನು ಕಿರಣ್ ಹಿಂಗೆ ಹೊಗೆ ಬಿಡಿಸ್ಕೊಂಡು ನೋಡಿ, ನೀವು ಕೊತ್ತಂಬರಿ ಸೊಪ್ಪಾಗಿ ಎಸಿತಾರೆ ನನಗೆ. ಹಂಗೆ ಅರುಕಂದು ಅಡುಗೆ ಮಾಡೋದು ಅಂತಾರೆ ಇದನ್ನ. ನಿಮ್ದು ಸಾಲ ತಗೊಂಡಿರ್ತೀನಿ ಆಮೇಲೆ ಬಡ್ಡಿ ಸೇರಿಸ್ಕೊಡಿ ಅಷ್ಟೇ. ಬಡ್ಡಿ ಸೇರಿಸ್ಬಿಡ್ತೀನಿ ಅಂತ. ಅಲ್ವಾ, ಚೆನ್ನಾಗಿದೆಯಾ ಅಣ್ಣ? ತುಂಬ ಚೆನ್ನಾಗಿದೆ ನೋಡಿ. ಇವಾಗ ನಾನು ತರಿಸಿರೋ ಐಟಮ್ಗಳು ನೀವು ನೋಡ್ಬೋದು. ಇಲ್ಲಿ ಸುಮಾರು ಒಂದಷ್ಟು ಐಟಮ್ಸ್ನ ತರಿಸಿದ್ದೀನಿ. ಸೊ ಇದೊಂದು 2 ಬಾಕ್ಸು, 3 ಬಾಕ್ಸು, 4 ಬಾಕ್ಸು ಇಷ್ಟು ರೆಡಿ ಇದೆ. ಇನ್ನೂ ಒಂದಷ್ಟು ಐಟಮ್ಸ್ ಒಳಗಡೆ ಇದೆ, ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಅಲ್ಲಿ ಹಳೇದು ಗ್ರಿಲ್ ಆಲ್ರೆಡಿ ತಗೊಬಂದು ಇಲ್ಲಿ ಇಟ್ಟಿದ್ದಾರೆ. ಈಗ ಹೊಸದು ಹಾಕ್ತಾರೆ. ಅದರಲ್ಲಿ ಹೆಡ್ಲೈಟು ಅವೆಲ್ಲ ತಗೊಂತಾರೆ. ಹೆಡ್ಲೈಟು ಮತ್ತು ಇಂಡಿಕೇಟರ್ಸ್ ಲೈಟ್ ಇದೆಯಲ್ಲ, ಅದನ್ನು ಇವಾಗ ತೆಗಿತಾ ಇದ್ದಾರೆ. ಮೇ ಬಿ ನಾನು ಇದನ್ನು ಮತ್ತೆ ಕಾರ್ ಒಳಗಡೆ ಹಾಕೊಬೇಕಾಗತ್ತೆ, ಬಟ್ ಇಷ್ಟು ಹಿಡಿಯುತ್ತಾ ಇಲ್ವೋ ಗೊತ್ತಿಲ್ಲ. ಸ್ಪಾಯ್ಲರು ಬಂತು. ಸೊ ಎಲ್ಲ ಐಟಮ್ನ ಒಂದೊಂದಾಗಿ ತೆಗಿತಾ ಇದ್ದಾರೆ. ಈಗ ಫಿಟ್ ಮಾಡ್ತಾರೆ ನಮ್ಮ ಕಾಳಂಗೆ. ಈಗ ನೋಡಿ, ಹಳೇದು ಏನಿತ್ತು ಅದೇ ಒಂದು ಎಕ್ಸ್ಟ್ರಾ ಇದನ್ನ ಐಟಮ್ಸ್ಗಳನ್ನ, ಅಂದರೆ ಇಂಡಿಕೇಟರ್ ಅದನ್ನೆಲ್ಲ ಈ ಎಕ್ಸ್ಟ್ರಾ ಇದಕ್ಕೆ ಫಿಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದಷ್ಟು ಐಟಮ್ಗಳನ್ನ ಇಲ್ಲಿ ಫಿಟ್ ಮಾಡ್ತಾರೆ. ಸುಮಾರು ಜನ ನಮ್ಮ ಕೇಳ್ತಾ ಇದ್ದಿದ್ದು ಸ್ಪಾಯ್ಲರ್ ಹಾಕ್ಸಿ ಅಂತ. ಸೊ ಹಂಗಾಗಿ ಆದಂಗೆ ಆಗಲಿ ಅಂದ್ಬಿಟ್ಟು ಇವಾಗ ಸ್ಪಾಯ್ಲರ್ನ ಹಾಕಿಸ್ತಾ ಇದ್ದೀನಿ. ನೋಡೋಣ ಲುಕ್ ಹೆಂಗೆ ಬರುತ್ತೆ ಅಂತ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಪರ್ಫೆಕ್ಟ್ ಲುಕ್ ಬರೋಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾ ಇದ್ದೀನಿ. ಈಗಲೇ ನೋಡ್ಕೊಂಬಿಡಿ ಬಿಫೋರ್ ಹೆಂಗಿತ್ತು ನಮ್ಮ ಕಾಳ ಅಂತ, ಆಫ್ಟರು ಇದ್ರ ಲುಕ್ಕೇ ಬೇರೆ ಥರ ಆಗುತ್ತೆ. ಇಲ್ಲಿಂದ ನೋಡಿ ಇವಾಗ ಈ ಥರ, ಅಂದರೆ ಇಲ್ಲಿ ಎಕ್ಸಿಟ್ ಇತ್ತು ಗೊತ್ತಾ, ಮೊದಲೇ ಇತ್ತಲ್ಲ ಇಲ್ಲಿ, ಅದನ್ನು ತೆಗ್ಸ್ಬಿಟ್ಟು ಇವಾಗ ಹೊಸದು ಹಾಕ್ತಾರೆ ಗ್ರಿಲ್ನ. ನೋಡೋಣ ಹೆಂಗೆ ಬರುತ್ತೆ ಅನ್ನೋ ಲುಕ್ಗಂತೂ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಕೊಳೆ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಅದನ್ನೊಂದು ಸ್ವಲ್ಪ ದಿನ ಸರಿ ಆಗುತ್ತೆ. ನೋಡಿ ವೈರನ್ನ ಇಲ್ಲಿ ಒಳಗಡೆಯಿಂದ ಈ ರಬ್ಬರ್ ಒಳಗಡೆ ಬಿಡ್ತಾವ್ರೆ. ये वायर किधर जाएगा? इधर से टेल लाइट. वो ये भी खोलना है? हाँ बोल. ठीक है. स्नार्कल ಅಂತ ಕರೀತಾರೆ. हाँ. इसको पाइप लगाएगा? पाइप लगाए ना? पाइप वर्किंग है ना? हाँ वर्किंग करना. ಏನು ಕತೆನೋ ಏನೋ ನನಗೂ ಗೊತ್ತಿಲ್ಲ. ಸುಮ್ಮನೆ ಏನೋ ಹಾಕ್ಸ್ಬೇಕು, ಹಾಕ್ಸ್ತಾ ಇದ್ದೀನಿ. ಮುಂದಕ್ಕೆ ಏನಾಗುತ್ತೋ ಏನಾರು ಆಗಲಿ. ಹಾಕ್ಸಿದ್ಮೇಲೆ ಕ್ರೇಜ್ ಬೇರೆ, ನಿಮಗೆ ಗರ್ಲ್ ಫ್ರೆಂಡ್ ಸಿಗ್ತಾರೆ. ಗರ್ಲ್ ಫ್ರೆಂಡ್ ಸಿಗ್ತಾರೆ. ಆಕ್ಸೆಸರೀಸ್ ಹಾಕ್ಸಿದ ತಕ್ಷಣ ಗರ್ಲ್ ಫ್ರೆಂಡ್ ಸಿಕ್ಬಿಡ್ತಾರೆ. ಅಯ್ಯೋ ದೇವ್ರೆ, ನೋಡ್ಬೇಕಾ ಕಿತ್ತಡಿ ಕಿರಣ್ ಅಕೌಂಟ್ DM ಮಾಡಿ ಗರ್ಲ್ಸ್ ಎಲ್ಲ. ಅಯ್ಯೋ ಕಿರಣ್ ಬೇಡ, ಹಂಗೆಲ್ಲ ಮಾಡಬೇಡಿ, ಸಾಕು. ಹಿಂಗೋ ಇದೀವಿ, ಹಿಂಗೆ ಇದು ಬಿಡ್ತೀವಿ ಅಷ್ಟೇ. ಆಮೇಲೆ ನೋಡೋಣ ಅದನ್ನೆಲ್ಲ. ಅವ್ರು ಹುಡುಕ್ತಾ ಇದಾರೆ, DM ಮಾಡಿ. ನಿಜ ಅನ್ಕೊಂಡ್ಬಿಟ್ರೆ ಕಷ್ಟ. ಬೇಡ ಸುಮ್ಮನೆ ಏಜ್ ಆಯ್ತು ಮದುವೆದು. ಯಾರು ಇಂಟ್ರೆಸ್ಟೆಡ್ ಇದ್ರೆ ನೋಡಿ. ಆಯ್ತು, ನೋಡೋಣ. ಪ್ರೊಫೈಲ್ ಮ್ಯಾಟ್ರಿಮೋನಿಯಲ್ಲಿ ಹಾಕಿರ್ತೀನಿ.
ಎಲ್ಲ ಫಿಟ್ ಮಾಡ್ತಾವ್ರೆ. ಬಟ್ ನೋಡಿ ಇಲ್ಲೆಲ್ಲಿ ವೈರ್ ಕಟ್ಟಿಂಗ್ನ ಎಕ್ಸಿಸ್ಟಿಂಗ್ದು ಕಂಪ್ನಿದು ಏನು ಬಂದಿದೆ ಅದನ್ನು ಕಟ್ ಮಾಡ್ತಾ ಇಲ್ಲ. ನಾವು ಫಿಟ್ ಮಾಡ್ತಾರೆ ಎಕ್ಸ್ಟ್ರಾ ಸೇರಿಸಿದಷ್ಟೇ ವೈರ್ಗಳನ್ನ ಕಟ್ ಮಾಡ್ತಿರೋದು. ಹಿಂಗೆ ಮಾಡಿದಾಗ ನಮ್ಮ ವಾರಂಟಿಗೆ ಅಂತ ಏನು ಕ್ಲೈಮ್ ಅಥವಾ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಕರೆಕ್ಟ್ ಮೆಥಡ್ ನೋಡಿ. ಈ ತರ ಇವಾಗ ಈ ಪೈಪನ್ನ ಇಲ್ಲಿಗೆ ಕನೆಕ್ಷನ್ ಕೊಡ್ತಾರೆ. ಸೊ ಅವಾಗ ಇದು ಕಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ ನೋಡಿ. ಈ ತರ ಅಲ್ಲಿಂದ ಅದೇ ಅಣ್ಣ, ಈಗ ನೋಡಿ ಆ ಎಕ್ಸಿಸ್ಟಿಂಗ್ ಪೈಪ್ ಏನಿತ್ತು ನೋಡಿ, ಇದು ಎಕ್ಸಿಸ್ಟಿಂಗ್ ಏನು ತೊಂದರೆ ಆಗಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಈ ಪಾರ್ಟ್ ಏನು ಮಿಸ್ ಆಗಿಲ್ಲ. ಇಲ್ಲಿ ಒಂದು ಏನ್ ಮಿಸ್ ಆಗುತ್ತೆ ಅಂತಂದ್ರೆ, ಇಲ್ಲ ಇದನ್ನ ಹೋಲ್ಡ್ ಮಾಡ್ಕೊತಿತ್ತಲ್ಲ ಅದೊಂದು ಪೀಸನ್ ತೆಗ್ದವನಷ್ಟೇ. ಈ ಕ್ಲೀನಾಗಿ ಆ ಪೈಪ್ ಏನ್ ಮಾಡ್ಬಿಡ್ತಾನೆ, ಈ ಸೆಕ್ಷನ್ಗೆ ಸಿಕ್ಸ್ಬಿಟ್ಟು ಕ್ಲಾಂಪ್ ಹಾಕ್ಬಿಡ್ತಾನೆ. ಇದರಿಂದ ನನಗೇನು ತೊಂದರೆ ಏನು ಆಗಲ್ಲ ಅಂತ ಅನ್ಕೋತೀನಿ. ಈಗ ಏನಾಗುತ್ತೆ, ಹಿಂಗೋಗಿ ಮೇಲಕ್ಕೆ ಇರುತ್ತೆ ಅಷ್ಟೇ. ಮೇ ಬಿ ನನಗನ್ಸೋ ಪ್ರಕಾರ ಅಣ್ಣ ನೋಡಿ, ಮೊದಲು ಇಲ್ಲಿವರೆಗೂ ನೀರಿದ್ರು ಹೋಗೋದು, ಈಗ ನೆಕ್ಸ್ಟ್ ಇದು ಇಲ್ಲಿವರೆಗೂ ಇದ್ರು ನೀರಿದ್ರು ಹೋಗೋದು. ಇಂಜಿನ್ಗಲ್ಲ ಅಣ್ಣ, ಅದು ಒಳಗಡೆ ಹೋಗುತ್ತೆ ಸೆಕ್ಷನ್ ಆಗಕ್ಕೆ. ಅಂದ್ರೆ ಹೆಂಗ್ ಹೇಳೋದು, ಪೆಟ್ರೋಲ್ ಬರ್ನ್ ಆಗಕ್ಕೆ ಏರ್ ಬೇಕು. ಇಂಜಿನ್ ಹೆಂಗಿರುತ್ತೆ ಅಂತಂದ್ರೆ, ಪಿಸ್ಟನ್ ಹೊಡೆಯುತ್ತೆ, ಹೊಡೆದಾಗ ನೆಕ್ಸ್ಟ್ ಬೆಂಕಿ ಬರುತ್ತೆ. ಆ ಬೆಂಕಿ ಉರಿಬೇಕು ಅಂತಂದ್ರೆ ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಬರಬೇಕು ಅಂತಂದ್ರೆ ಹೊರಗಡೆಯಿಂದ ಏರ್ ಹೋಗ್ಬೇಕು ಇಂಜಿನ್ ಒಳಗಡೆಗೆ. ಆ ಏರ್ ತಗೊಂಡು ಏನಾಗುತ್ತೆ, ಫಿಲ್ಟರ್ ಮಾಡಿ ಆ ಫಿಲ್ಟರ್ಡ್ ಏರನ್ನ ಒಳಗೆ ಬಿಡುತ್ತೆ. ಧೂಳು ದುಂಬು ಅದನ್ನೆಲ್ಲ ಫಿಲ್ಟರ್ ಮಾಡಿ, ಅದಕ್ಕೆ ಏರ್ ಫಿಲ್ಟರ್ ಅಂತ ಹಾಕಿರ್ತಾರೆ. ಸೊ ಆ ಏರ್ ಫಿಲ್ಟರ್ ಇಂದ ಒಳಗಡೆ ಹೋಗಿರೋ ಆಕ್ಸಿಜನ್ ವರ್ಕ್ ಆಗಿ ಇಲ್ಲಿ ಕಂಬಷನ್ ಆಗೋದು, ಕಂಬಷನ್ ಅಂತ ಕರೀತಾರೆ. ನೋಡಿ ಬಣ್ಣ ಈಗ ಅದ್ ನೋಡಿ, ಈಗ ಒಂದು ಏನೋ ಒಂಥರ ಡಿಫ್ರೆಂಟ್ ಆಗಿ ಆಯ್ತಾ, ಸಮಥಿಂಗ್ ಲೈಕ್ ಗುಡ್ ಅನ್ನೋ ತರ. ನಾರ್ಮಲ್ ಅಲ್ಲದೆ ಒಂಥರ ಡಿಫ್ರೆಂಟ್ ಅನ್ನೋ ಫೀಲ್ ಆಯ್ತು. ಸೊ ಮುಂದ್ಗಡೆ ನೋಡಿ ಇದು ಚೇಂಜ್ ಆಯಿತು. ಇದನ್ನ ನಾನು ಮೊನ್ನೆನೇ ಹಾಕ್ಸಿದ್ದೆ, ಬಟ್ ಅದು ಆನ್ಲೈನಲ್ಲಿ ತಂದಿದ್ದ ಪ್ರಾಡಕ್ಟು ಎಲ್ಲ ಪೀಲ್ ಆಫ್ ಆಯಿತು ನೋಡಿ. ಈಗ ಇವರಾದ್ರೆ ಈ ಥರ ಎಲ್ಲ ಮೆಕ್ಯಾನಿಕ್ ಮಾಡ್ತಾರೆ. ಹಂಗಾಗಿ ಅದನ್ನು ರಿಟರ್ನ್ ಹಾಕಿದೆ. ಈಗ ಇಲ್ಲಿ ಇದನ್ನು ಹಾಕ್ಸ್ಕೊತಾ ಇದ್ದೀನಿ. ಬೇಕಾಗುತ್ತೆ ಆ್ಯಕ್ಚುಲಿ ಇದು ಗ್ಲಾಸ್ ಕೀಸ್ ಇಟ್ಕೊಳ್ಳೋಕ್ಕೆ, ಇಲ್ಲ ಕೀ ಇಟ್ಕೊಳ್ಳೋಕ್ಕೆ ಅಂತ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ನೋಡಿ, ಈ ಪ್ರಾಡಕ್ಟನ್ನು ಹಾಕ್ಸ್ತಾ ಇದ್ದೀನಿ, ಈ ಸಣ್ಣ ಸಣ್ಣ ಪ್ರಾಡಕ್ಟು. ಸೊ ಏನಾದರೂ ಕೀಗಿ ಇಟ್ಕೊಳ್ಳೋಕ್ಕೆ ಇದು ಪಕ್ಕ ಯೂಸ್ ಆಗುತ್ತೆ. ಈ ಸೈಡಲ್ಲಿ ಬರುತ್ತೆ, ರೈಟು ಲೆಫ್ಟ್ ಸೈಡಲ್ಲಿ. फुल आ गया, ठीक है अभी आ गया ना, ठीक है. फुल रहेगा वो। जब पहले मैंने कपड़ा नहीं लगाया था ना मैट्रिक्स है, तो करंट का फर्क पड़ता है, ओके करंट डिवाइड होता है। अभी ठीक है, ಓಕೆ. ಇದೊಂದು ಪರ್ಫೆಕ್ಟಾಗಿ ಬೇಕಾಗಿತ್ತು, ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಾಯ್ತು. ಸಾಕು ಇಷ್ಟಿದ್ರೆ. ಅಂದರೆ ಒಂದು ಕರೆಕ್ಟಾಗಿ ಒಂದು ಅಡ್ವೆಂಚರ್ ಗಾಡಿ ಹೆಂಗೆ ಕಾಣಿಸ್ಬೇಕು ಆ ಥರ ಅಂತ ಕ್ಲೀನಾಗಿ ರೆಡಿ ಆಯ್ತಾ ಇದೆ. ಈಗ ಫೈನಲ್ ಆಗಿ ರೆಡಿ ಆಯ್ತಾ ಇರೋದು ಇದೊಂದೇ ಟಾಪ್ ರ್ಯಾಕ್ ಒಂದು. ಇದಂತೂ ನಾನು ಎಷ್ಟು ಹೇಳಿದ್ರು ಸತೀಶಣ್ಣ ಇಲ್ಲ ಕಿರಣ್ ಇದನ್ನೇ ಹಾಕ್ಸಿ ಅಂತ ಅಂದ್ಬಿಟ್ಟು ಸತೀಶಣ್ಣ ಫುಲ್ಲು ಇದು ಮಾಡಿದ್ರು. ಯಾಕಣ್ಣ? ಇದು ಗೇಜ್ ತುಂಬಾ ಚೆನ್ನಾಗಿದೆ, ಪ್ರೈಸ್ ಜಾಸ್ತಿ ಇದೆ, ಅದ್ರ ತಕ್ಕನಾಗಿ ಇದ್ರ ಕ್ವಾಲಿಟಿ ಇದೆ. ಹಾಕೋದ್ರ ಮೇಲೆ ಸಖತ್ ಲುಕ್ ಬರುತ್ತೆ. ಆಮೇಲೆ ಅದೆಲ್ಲ ಇದಿತ್ತಲ್ಲ ಲ್ಯಾಡರ್, ಅದು ಇದು ಎರಡು ಒಂದೇ ಕಂಪ್ನಿ. ಆಮೇಲೆ ಎರಡರದ್ದು ಒಂದೇ ಪ್ಯಾಟರ್ನ್, ಶಾರ್ಪ್ ಎಡ್ಜಸ್. ನೋಡಕ್ಕೆ ಲುಕ್ ವೈಸ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಇದು. ಹಂಗಾಗಿ ಒಳ್ಳೆ ಕ್ವಾಲಿಟಿ ಹಾಕ್ಸಿದ್ರೆ ಆಮೇಲೆ ನಿಮ್ಗೂ ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಲಕ್ಷಾಂತರ ಜನ ನೋಡೋ ಅಂತ, ಅವ್ರಿಗೆ ಯಾವ್ದು ಹಾಕಿಸ್ಬೇಕು, ಒಳ್ಳೆ ಕ್ವಾಲಿಟಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ಇದಕ್ಕೆ ನೀವು ಎಲ್ಲಾನು ರೆಪ್ರೆಸೆಂಟ್ ಮಾಡ್ತಾ ಇದೀರ ಅಂದಾಗ ಇಲ್ಲಿ ಪ್ರೆಸೆಂಟ್ ಮಾಡೋದನ್ನ ತುಂಬಾ ಚೆನ್ನಾಗೇ ಪ್ರೆಸೆಂಟ್ ಮಾಡಿ ಅಂತ. ಸುಮ್ಮನೆ ಯಾಕೆ ಅಜೀಬ್ ಆಗೋದು, ಒಂದಿನದ್ದು ಏನು ಜೂಜಾಡ್ತಾ ಇಲ್ಲ ನೀವು ಅಲ್ವಾ? ಆಗ್ತಾ ಇರುತ್ತೆ, ಎಲ್ಲೂ ಹೋಗಲ್ಲ, ಹೋಗುತ್ತೆ. ಅದು ನೀವು ಗಾಡಿನ ಹೆಂಗ್ ಇಟ್ಕೊತಾ ಇದೀರ, ನಿಮ್ಮ ಗಾಡಿನ ಕಾಳನ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೋ ಒಂದು ಸಣ್ಣ ಪುಟ್ಟ ಅಮೌಂಟ್ ವೇರಿಯೇಷನ್ ಆಗುತ್ತೆ, ಆದ್ರೆ ಅದ್ರ ಬ್ರ್ಯಾಂಡ್ ಅದು ನಿಮಗೆ ಲುಕ್ ಕೊಡುತ್ತೆ. ನೋಡೋಣ, ಅದಕ್ಕೆ ಸಜೆಷನ್ ಹೇಳ್ತು ಅಂದ್ಬಿಟ್ಟು ನಾನು ಮಾತು ಮೀರ್ಲಿಲ್ಲ, ಇದನ್ನೇ ಹಾಕ್ಸ್ಕೊತಾ ಇದ್ದೀನಿ. ನೋಡಿ ಒಂದೊಂದು ಆಗ್ತಾ ಇದ್ದಂಗೆ ಇದ್ರದ್ದು ಹೆಂಗ ಆಗ್ತಾ ಇದೆ ಅಂತಂದ್ರೆ ಟೆಂಪ್ಟ್ ಆಗ್ತಾ ಇದೆ ನೋಡಕ್ಕೆ. ಸತೀಶಣ್ಣ, ನಾನು ಬೋರ್ಡ್ ಕೊಡಕ್ ಕಾಣೋದಲ್ಲ, ಇದೇ ಬೇಕಾಗಿದ್ದು ಜ್ಯುವೆಲರಿ. ಹೌದು, ಹುಚ್ಚ ಇಟ್ಕೋಬೇಕು ಹಂಗೈತಿ. ಈಗ ನೋಡ್ತಾ ಇದ್ದಂಗೆ ಬಿಟ್ಟೋಗಕ್ಕೆ ಮನ್ಸು ಬರಲ್ಲ, ಇಟ್ಕೊಂಡೇ ಮಲ್ಕೊಳ್ಳೋಣ ಅನ್ಸುತ್ತೆ. ಮೈಲೇಜ್ ಅಂತೂ ಡ್ರಾಪ್ ಆಗೇ ಆಗುತ್ತೆ, ಡ್ರಾಪ್ ಆಗುತ್ತೆ. ಒಂದೋ ಎರಡೋ ನನ್ನ ಪ್ರಕಾರ. ಆಗಲಿಲ್ಲ ಅಂದ್ರೆ ನಮ್ಮ ಪುಣ್ಯ, ಆಗಿಲ್ಲ ಅಂದ್ರೆ ಪುಣ್ಯ, ಅದು ನಿಜಾನೆ. ನೋಡಿ ಪಾಪ ಇವರು ಹೋಟ್ಲಲ್ಲಿ ಅವಾಗ ಬಂದು ಟೀ ಮಾಡ್ಕೊಂಡ್ ಬಂದು ಕೊಡ್ತಾರೆ ಆಂಟಿ. ಅದು ಹೆಂಗೆ ಅವ್ರು ಕೇಳೋದು, ಟೀ ಕುಡಿಲ್ಲ ಅಂತ ಸತೀಶಣ್ಣ ಅಂದಿದ್ದಕ್ಕೆ ಮತ್ತೆ ವಾಪಸ್ ಬಂದು ಕಾಫಿ ಕುಡಿತೀರಾ ಅಂತ. ಥ್ಯಾಂಕ್ ಯು. ಏನಮ್ಮ ಆದ್ರೆ ಒಂದು 4,000 to 5,000 ಸಂಬಳ ಕೊಡ್ಬೋದೇನೋ ತಿಂಗಳಿಗೆ ಅಷ್ಟೇ. ಎಲ್ಲರ ಜೊತೆನೂ ನಗಾಡ್ಕೊಂಡು ಮನೆಯವ್ರಿಗೆ ಮಾಡೋಕ್ಕೆ ಕಷ್ಟ ಒಂದೊಂದ್ಸಲ. ಅದು ಯಾರ್ಯಾರಿಗೋ ಎಲ್ರಿಗೂ ಮಾಡ್ಕೊಡ್ಬೇಕು, ಬಂದವ್ರಿಗೆಲ್ಲರಿಗೂ ನಗಬೇಕು. ಜೀವನ ಹೆಂಗೆಲ್ಲ ಇದೆ ಅಲ್ವಣ. ಸೊ ರೆಡಿ ಆಗ್ತಾ ಇದೆ ಇದು. ಇವಾಗ ನಮ್ ಗಾಡಿಗೆ ಫಿಟ್ ಆದಾಗ ನೋಡೋರಂತೆ ಮಜಾ ಹೆಂಗಿರುತ್ತೆ ಅಂತ. ರ್ಯಾಕ್ ಹಾಕ್ಸಕ್ಕೆ ಗಾಡಿ ರೆಡಿ ಆಗ್ತಿದೆ.
ಪಾಪ ಸತೀಶ್ ಅಣ್ಣ ಅವ್ರ ಗಾಡಿ ನನಗಿಂತನೂ ಹೆಚ್ಚಾಗಿ ನೋಡಿ ಅವರೇ ಎಲ್ಲನೂ ರೋಡ್ ಸೈಡಲ್ಲೆಲ್ಲ ಪಾಪ ರೆಡಿ ಮಾಡ್ಕೊಂಡು ಹಿಂಗೆ ನಾಲ್ಕು ಸಿಕ್ಕಿರೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಣ್ಣನ ಥರ ಪಾಪ ನಿಂತ್ಕೊಂಡು ಎಲ್ಲನೂ ಹೇಳ್ತಾ ಇತ್ತು. ಸೊ ಇದು ಎಷ್ಟು ಖುಷಿ ಆಗೋಂಥ ವಿಚಾರ ನೋಡಿ. ಓಕೆ, ಸೊ ಫಿಟ್ಟಿಂಗ್ ನಡೀತಾ ಇದೆ ನೋಡಿ, ನೋಡೋಣ ಹಾಕಿದ ಮೇಲೆ ಹೆಂಗೆ ಲುಕ್ ಬರುತ್ತೆ ಅಂತ. ಪರ್ಫೆಕ್ಟ್ ಅಡ್ವೆಂಚರ್ ಟಾಯ್ ಅಲ್ವಾ? ಅಡ್ವೆಂಚರ್ ಟೈ, ಪಕ್ಕಾ ಅಡ್ವೆಂಚರ್ ಟೈ. ಆಗುತ್ತೆ ಅಲ್ಲೋಣ, ಸರಿಯಾಗೈತೆ ಈಗ ಕರೆಕ್ಟ್. ಈಗ ಒಂಥರ ಕಿರೀಟ ಹಾಕ್ದಂಗೆ ನೀವು ಹೇಳ್ದಂಗೆ ನೋಡಿ. ಟೋಟಲ್ ಇವಾಗ ಜೆರಿ ಕ್ಯಾನೆಲ್ಲ ಹಾಕ್ಸಿದ್ಮೇಲೆ ಲುಕ್ಕು ಹೆಂಗೆ ಕಾಣಿಸುತ್ತೆ ಅಂತ ಬೆಳಗ್ಗೆ ತೋರಿಸ್ತೀನಿ ನಿಮಗೆ, ಇದು ಯಾವ ರೀತಿ ಬರುತ್ತೆ ಅಂತ. ಆ್ಯಕ್ಚುಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ಒಂಥರ ಜೆನ್ಯೂನ್ ಅನ್ನಿಸ್ತು. ಹಿಂಗೆ ಕೆಲಸ ಮಾಡಿಸ್ಕೊಂಡಿದ್ದಕ್ಕೂ ನಮಗೆ ಖುಷಿ ಸಿಕ್ಬಿಟ್ರೆ ಒಂದು ಸಮಾಧಾನ. ಭರ್ಜರಿಯಾಗೈತೆ ಮಾತ್ರ, ಭರ್ಜರಿ, ಸಾಮಾನ್ಯ ಅಲ್ಲ ಇದು, ಹೆವಿ ಆಗಿದೆ. ಅಣ್ಣ ಅಣ್ಣ ಇಲ್ಲ 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 ಹೆಂಗೆ ಅನ್ನಿಸ್ತು? ಸಮಾಧಾನವಾಗಿದೆ, ತೃಪ್ತಿ. ಹಂಗೆ ನಾಳೆ ದಿನ ಈ ಕಾರ್ನ ನಾಳೆಯಿಂದ ಓಡಿಸ್ತೀನಲ್ಲ ಈ ಕಾರ್ನ, ಒಂದು ಕಿಕ್ ಸಿಗ್ತಾ ಇದೆ. ಮತ್ತೆ ಚಿಂದಿಯಾಗಿ ರೆಡಿ ಆಗಿದೆ ನೋಡಿ. ಇಲ್ಲಿ ನೆನ್ನೆ ಒಂದು ಸ್ವಲ್ಪ ಪೆಟ್ರೋಲ್ ಒಂದು ಸ್ವಲ್ಪ ನಮಗೆ ಎಫರ್ಟ್ ಆಗ್ಬೋದು, ಆಯಿತು. ಎಲ್ಲೋ ಆಲ್ಮೋಸ್ಟ್ ಉತ್ತರ ತುಳಿಗೆ ಬಂದು ನಿಂತಿತ್ತು. ಎಲ್ಲರೂ ಮಧ್ಯದಲ್ಲಿ ನಿಂತಿದ್ರೆ ದುಃಖ ಪರಿಸ್ಥಿತಿ ನಮ್ದು. ಜೆರಿಕ್ಯಾನ್ ಬೇಕೋ ಬೇಡವೋ ಗೊತ್ತಿಲ್ಲ, ಒಂದು ಹಾಕ್ಸ್ಬಿಡೋಣ, ಆಮೇಲೆ ನೋಡೋಣ ಅಂತ. ಸಖತ್ತಾಗಿ ರೆಡಿ ಆಗಿದೆ. ಬನ್ನಿ. ಸಜೆಷನ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಕೆಲವೊಂದು ಐಟಮ್ನ ಇಲ್ಲ ಬೇಕೇ ಬೇಕು ಕಿರಣ್ ಅಂತ ಅಂದ್ಬಿಟ್ಟು ಅದನ್ನೇ ಆ್ಯಕ್ಚುಲಿ ಇದನ್ನು ಕಾರಂಗೆ ಡಿಸಿಷನ್ ಕೊಟ್ರಿ, ಅದಕ್ಕೆ ನೋಡಿ ಪರ್ಫೆಕ್ಟ್ ಆಗಿ. ಈ ಪರ್ಫೆಕ್ಟ್ ಚೆನ್ನಾಗಿದೆ. ಈಗ ಇದು ನಿಮಗೆ ಲಕ್ಷಾಂತರ ಜನ ನೋಡೋರು ಇದನ್ನ, ನೀವು ಯೂಸ್ ಮಾಡೋ ಪ್ರಾಡಕ್ಟ್ ಪ್ರೈಮ್ ಕ್ವಾಲಿಟಿ ಆಗಿರ್ಬೇಕು. ಅದನ್ನ ನೋಡಿ ಅವರು ಖುಷಿ, ಅದನ್ನ ನೋಡಿ ಖುಷಿ. ತಗೊಳ್ಳಿಲ್ಲ ಅಂದ್ರೆ ಅಟ್ಲೀಸ್ಟ್ ರೆಡಿ ಆದರೆ ಕಾರ್ ಈ ಥರ ರೆಡಿ ಆಗಬೇಕು ಅನ್ನಂಗೆ ಇರಬೇಕು. ಅದೊಂದು ಮೋಟಿವೇಶನ್. ಅದು ಪ್ರೋಸೆಸ್ಸು. ಆ ಪ್ರೋಸೆಸ್ ಹೆಂಗಿದೆ ನಿಮ್ಮನ್ನು ನೋಡ್ಕೊಂಡು ಎಷ್ಟೋ ಜನ ಮಾಡೋದ್ರಿಂದ ಇದಕ್ಕಿಂತ ಕಮ್ಮಿದು ಸಿಗುತ್ತೆ, ತಗೊಬೋದು. ಒಂದು ಇದಕ್ಕಿಂತ 8,000 10,000 ಕಮ್ಮಿಗೂ ಸಿಗುತ್ತೆ, ತಗೊಳ್ಳೋರು ತಗೊಬೋದು. ಬಟ್ ನೀವು ಹಾಕ್ಸಿರೋದು ಪ್ರೈಮ್, ಅದ್ರಲ್ಲಿ ತೋರಿಸಿದ್ರೆ ಯಾವ್ಯಾವ ಪ್ರಾಡಕ್ಟ್ ಸ್ಟಿಕ್ಕರ್ ಆದ್ರೂ ಹಿಂಗೆ ಹಾಕ್ಸ್ಬೇಕು ಅನ್ನೋದು ಒಂದು ಐಡಿಯಾ ಬರುತ್ತಲ್ಲ. ಸೊ ನಾನು ಹೆಂಗೆ ಇಷ್ಟು ದಿನ ಬೈಕಿಗೆ ಮಾಡಿಸ್ದಾಗ ಒಂದು ಡಿಫ್ರೆಂಟ್ ಆಗಿ ಸ್ಟಿಕ್ಕರಿಂಗ್ ಅವೆಲ್ಲ ಮಾಡಿಸ್ತಿದ್ದ, ಆ ಥರ ನಾನು ತಗೊಂಡಿರೋ ಕಾರ್ಗೆ ಒಂದು ಒಳ್ಳೆ ಹೆಸರಾಗಲಿ ಅಥವಾ ಒಂದು ಒಳ್ಳೆ ಲುಕ್ ಆಗಲಿ ಆ ಭಗವಂತ ಕೊಟ್ಟ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ದೇವರಿಗೆ, ನಿಮಗೂ ಕೂಡ ನನ್ನ ಜೊತೆಲಿ ಇದ್ದೀವಿ. ಸರಿ ನಡೀರಿ, ಕಾರಲ್ಲಿ ಕೂತ್ಕೊಳ್ಳಿ. ಈಗ ಮತ್ತೆ ಎಮ್ಮೆ ಕಿತ್ತಡಿ ಕನ್ನಡಿಗ. ನೆಕ್ಸ್ಟ್ ಇದೊಂದನ್ನು ಚೇಂಜ್ ಮಾಡಿಸಿ, ಇಲ್ಲಿಗೆ ಈ ಸುಜುಕಿ ಇದೆಯಲ್ಲ ಇಲ್ಲಿಗೆ ಕಿತ್ತಡಿ ಅಂತ ಹಾಕ್ಸಿ, ಕಿತ್ತಡಿ ಅಂತ ಹಾಕ್ಸಿ. ಕರಿ ಕಾಳ ಕುಡುಕ್ ಕಾಳ ಫುಲ್ ರೆಡಿ ಆಗಿದ್ದಾನೆ. ನಡೀರಿ ಹೋಗೋಣ. BGM ಸ್ಟಾರ್ಟ್ ಆಗಲಿ. ಡಿಂಗ್ ಎಡಿಟರ್ BGM ಹಾಕ್ಬೇಕು ಇಲ್ಲಿಗೆ. ಡಿಂಗ್ ಡಿಡಿಂಗ್ 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 ಎಂಡ್ BGM. ಸೊ ಇವತ್ತು ಕಾರ್ದು ಆಲ್ಟ್ರೇಷನ್ಸ್ ಎಲ್ಲ ಮಾಡಿಸಿ ಮಾಡಿಫಿಕೇಶನ್ಸ್ ಎಲ್ಲ ಮುಗಿಸಿ ನಾವು ಇವಾಗ ಒಂದು ಕಡೆ ಬಂದು ಆಲ್ಟ್ ಆಗಿದ್ದೀವಿ. ಬರಬೇಕಾದ್ರೆ ಎಂಥ ಕತೆ ಆಯಿತು ಅಂತಂದರೆ, ಒಬ್ರಿಗೆ ಗಾಡಿ ಟಚ್ ಆಯಿತು. ನಾನೇನೆ ಸಿಟಿನಲ್ಲಿ ಒಂದು ಸ್ವಲ್ಪ ಇದಾಯಿತು. ಈ ಟ್ರಾಫಿಕಲ್ಲಿ ಗೊತ್ತಲ್ಲ ಜನ ಹೆಂಗೆ ಓದಾಡ್ಕೊಂಡು ಬರ್ತಾರೆ ಮಾಡ್ತಾರೆ ಅಂತ, ಅದೆಲ್ಲ ಕಷ್ಟಪಟ್ಕೊಂಡು ಹಂಗೋ ಹಿಂಗೋ ಸತೀಶ್ ನಾನು ಬಂದು ಕೂತ್ಕೊಂಡ್ವಿ. ನಂದು ಆಕ್ಚುಲಿ ನೆನ್ನೆ ಎಡಿಟ್ ಆಗಿದೆ, ಬಸ್ಸು ಮಾಡಿದ್ದಾನೆ ಪುಣ್ಯಾತ್ಮ, ಥ್ಯಾಂಕ್ ಯು. ಈಗ ಸತೀಶ್ ಎಡಿಟ್ ಕೂತವ್ರೆ. ಅಣ್ಣ ಹೆಂಗೆ ಅನ್ಸುತ್ತೆ ಅಣ್ಣ ಈ ಥರ ಒಂದು ಇದರಲ್ಲಿ? ನೀವು ಇದೇ ಫಸ್ಟ್ ಅನ್ಸುತ್ತೆ ಈ ಥರ ರೈಡಲ್ಲಿ ಇದ್ದಾಗ ವಿಡಿಯೋ ಎಡಿಟ್ ಮಾಡಿಬಿಡ್ತಾ ಇರೋದು? ಹೆಂಗೆ ಅನಿಸುತ್ತೆ ಅಣ್ಣ ರೈಡಲ್ಲಿ ಇದ್ದಾಗ, ಅಥವಾ ಆನ್ ಸ್ಪಾಟ್ ಎಡಿಟ್ ಮಾಡಿಬಿಡೋದು ನೈಟೇ? ಅದು ಒಂಥರ ಹುರಿದೋಗುತ್ತೆ, ಒಂಥರ ಭಾರಿ ಕಷ್ಟ. ಅದು 11:30 ಆಗೈತೆ. ಕಿರಣ್ ಆರಾಮಾಗಿ ಕೂತ್ಕೊಂಡು ವಿಡಿಯೋಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾಪ ಊಟ ರೆಡಿ ಹಿಡ್ಕೊಂಡು ಕೂತವ್ರೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಆಗ್ತಿಲ್ಲ ನನಗೆ. ಭಾರಿ ಹಿಂಸೆ, ತುಂಬಾ ಅಂದ್ರೆ ತುಂಬಾ ಸಂಕಟ. ಹಂಗಾಗಿ ನಾನು ಕೂಡ ಒಂದು ಇಷ್ಟು ವರ್ಷ ಆದ್ಮೇಲೆ ಹಿಂಗೆ ಈಗ ಬೇಕಿತ್ತ ಎಡಿಟರ್ ಅಂತ ತಮ್ಮನೇಲಿ ಹಾಕಿ ಎಡಿಟರ್ ನೋಡ್ತಾ ಇದೀನಿ ನಾನು. ಆಕ್ಚುಲಿ ಇಲ್ಲ ಆಗುತ್ತೆ ಇರಿ ಅಣ್ಣ, ತಲೆ ಕೆಡಿಸ್ಕೊಳ್ಳಿ. ಗೊತ್ತಾ, ಇನ್ನೊಂದು ನಾನು ವ್ಲಾಗ್ಸ್ ಚಾನಲ್ ಯಾರು ಎಡಿಟ್ ಮಾಡಕ್ ನಂಗೆ ಸಿಕ್ರಿ. ಯಾಕಂದ್ರೆ ನನ್ನ ಲೈಫ್ನ ಆಲ್ಮೋಸ್ಟ್ ಅರ್ಧ ಭಾಗ ನಾನು ಎಡಿಟರ್ ಹೋಗ್ತಾ ಇದೆ. ನಂಗೆ ವ್ಲಾಗ್ಸ್ ಚಾನಲ್ ಯಾರು ಎಡಿಟ್ ಮಾಡಕ್ ಸಿಕ್ಕಿದ್ರು ಅಂದ್ರೆ ನನ್ನ ಜನಗಳಿಗೆ ಅಟ್ಲೀಸ್ಟ್ ಜಾಸ್ತಿ ಶಾರ್ಟ್ ಫಿಲ್ಮ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು ನಾನು ನನ್ನ ಫಿಲ್ಮ್ಸ್ ಚಾನಲ್ಗೆ. ಇದೊಂದು ಸೀರಿಯಸ್ ಆಗಿ ಇಲ್ಲ, ಅದಕ್ಕೊಂದು ದಾರಿ ಮಾಡ್ತೀವಿ ಅಣ್ಣ, ಹಾಗೆ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ. ಈಗ ಯೋಚನೆ ಮಾಡಿ, ನಾನು ಲಂಡನ್ ರೈಡ್ ಹೋಗಿದ್ನಲ್ಲ 23,000 ಕಿಲೋಮೀಟ್ರ್ ಬೈಕಲ್ಲಿ. ಆವಾಗ ಹೆಂಗೆ ನಾನು ಮಾಡಿ ಕಳಿಸಿರ್ಬೋದಲ್ವ?
ವೈಫೈ ಇಲ್ಲ, ನೆಟ್ವರ್ಕ್ ಇಲ್ಲ, ಅದನ್ನ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಎಷ್ಟು ನರಹಿಂಸೆ ಪಟ್ಟಿರ್ಬೇಡ. ಬರೋದ್ರೊಳಗೆ ನಿಮ್ದು ಸೀಸನ್ದು ಮುಗ್ದೋಗಿತ್ತಲ್ಲ, ಹಂಗೆ ಎಡಿಟ್ ಮಾಡಿ ಅವ್ರಿಗೆ ಬಂದು ಒಂದು ವಾರ ಇಟ್ಕೊಂಡಿದ್ದೆ, ವಾಪಸ್ ಬಂದು ಒಂದು ವಾರ. ಅದು ಏನೋ ಲಾಸ್ಟ್ ಅರ್ಜೆಂಟಲ್ಲಿ 2 ದಿನ 3 ದಿನ ಕಂಟೆಂಟ್ಗಳನ್ನ ಸೇರಿಸಿ ಒಂದೊಂದು ವಿಡಿಯೋ ಹಾಕಿ ಮುಗಿಸಿರೋದು ನಾವು. ಹೌದಾ? ಲಾಸ್ಟ್ ಕೊನೆಯಲ್ಲಿ ಎಷ್ಟು ನಾನು ಹೋಗಿದ್ದೆ 60 ದಿನ, ಬಟ್ ಎಪಿಸೋಡ್ಸ್ ಬಂದಿರೋದು ಎಷ್ಟು 52 53 ಹೌದಾ? ಮಿಕ್ಕಿದ್ದನ್ನು ಎಗ್ಗರ್ಸಿ ಮುಂದೆ ಸೇರಿಸಿರೋದು. ಬಟ್ ಎನಿವೆ ಬಿಡಿ, ಅದೊಂದು ಏನೋ ನಮ್ಮ ಕರ್ತವ್ಯ ಮಾಡಲೇಬೇಕು, ಮಾಡಿದೀವಿ. ಸೊ ಇವತ್ತಿನ ಅಪ್ಡೇಟ್ ಹೇಳ್ಬಿಡ್ತೀವಿ. ಡೆಲ್ಲಿನಲ್ಲಿ ಕಾರ್ ಆಲ್ಟ್ರೇಷನ್ ಮಾಡಿಸಿದ್ದು ಹೆಂಗ ಅನಿಸ್ತಾನ? ಆಲ್ರೆಡಿ ಎಲ್ಲ ಹೇಳಿದೀರಾ. ಗಾಡಿ ಚೆನ್ನಾಗಿ ಮಾಡಿಸ್ಕೊಂಡ್ವಿ, ಅಷ್ಟು ದುಡ್ಡು ಕೊಟ್ಟದ್ದಕ್ಕೂ ಎಷ್ಟು ತೃಪ್ತಿ ಪಡ್ಕೊಂಡು ಬಂದಿದ್ದೀವಿ. ನನಗಿಂತ ಆಕ್ಚುಲಿ ಇವತ್ತು ನೀವೇ ಜಾಸ್ತಿ ತೃಪ್ತಿ. ನನಗೆ ಖುಷಿ ಆಕ್ಚುಲಿ ಗಾಡಿ ಮಾಡಿಫಿಕೇಶನ್ಸ್ ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ ನನಗೆ. ಆಮೇಲೆ ಅದನ್ನ ಕುತ್ಕೊಂಡು ಎಡಿಟ್ ಮಾಡುವಾಗ ಅದು ಎಂಜಾಯ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ ಒಂದೊಂದ್ಸರಿ ವಾಯ್ಸ್ ಓವರ್ ಕೊಟ್ಕೊಂಡು, ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈ ಸಲ ಎಲ್ಲ ಆಗಲ್ಲ ಅನ್ಸುತ್ತೆ ಆಕ್ಚುಲಿ. ನಾವು ಅವಾಗ ಸ್ಪೀಟಿಲಿ ಇರ್ತೀವಿ. ಏನೇ ಆಗ್ಲಿ ನಮ್ಮ ಎಡಿಟಿಂಗ್ ಇನ್ನೊಂದು ನಾವ್ ಏನ್ ಅನ್ಕೊಂಡಿರ್ತೀವಿ ಅವ್ನ ತಾಟ ಏನ್ ಹಾಕ್ತಿವಿ ಆನ್ ಸ್ಪಾಟ್ ಅಲ್ಲಿ, ಅದು ನಮ್ಮ ಎಡಿಟಿಂಗ್. ಬಟ್ ಟೈಮ್ ಇಲ್ಲ ಅಂದ್ರೆ ಅದು ಕೂಡ ಮಾಡಕ್ಕಾಗಲ್ಲ, ಅದು ವರ್ಸ್ಟ್ ಆಗೋಗ್ಬಿಡುತ್ತೆ, ಇನ್ನೂ ವರ್ಷ ನೋಡೋಣ. ಎನಿವೆ ಹೊಸ ಟ್ರೈ ಅಂತೂ ನೋಡಿ ಅದು ವರ್ಕ್ ಆಗ್ತಾ ಇಲ್ಲ ಆಕ್ಚುಲಿ. ಜಾಸ್ತಿ ಬೇಗ ಮುಗಿಸಕ್ಕೆ ಟೈಮ್ ಸಾಲ್ತಾ ಇಲ್ಲ. ಇಲ್ಲ ನೀವು ಮಾಡಿ ಅಣ್ಣ, ಆಯ್ತು. ನಾವು ಮಿಕ್ಕಿದ್ದ ಆಮೇಲೆ ನೋಡೋಣ. ಸೊ ನಾಳೆಗೆ ನಾವು ಇಲ್ಲಿಂದ ಸ್ಪಿಟಿ ವ್ಯಾಲಿ ಕಡೆ ಹೊರಡ್ತಾ ಇದೀವಿ. ಇಲ್ಲಿಂದ ಒಂದು 250 ಕಿಲೋಮೀಟರ್ ಚಂಡೀಗಢ ಇದೆ, ಅಲ್ಲಿಂದ ಮೇ ಬಿ ಒಂದು 100 ಕಿಲೋಮೀಟರ್ ಹೋದ್ರೆ ಹಿಮಾಚಲ್ ಪ್ರದೇಶ್ ಎಂಟ್ರಿ ಆಗ್ತೀವಿ. ಆಕ್ಚುಲ್ ಆಗಿ ನಾಳೆಯಿಂದ ನಮ್ಮ ರೈಡ್ದು ಮಜಾ ಸಿಗುತ್ತೆ. ಸೊ ಈಗ ತಂದಿರೋ ಊಟನ ತಿಂದ್ಬಿಟ್ಟು ನಾವು ಆರಾಮಾಗಿ ಮಲ್ಕೊಂತೀವಿ. ಗುಡ್ ನೈಟ್ ಸತೀಶ್ ಅಣ್ಣ. ಗುಡ್ ನೈಟ್ ಗುಡ್ ನೈಟ್ ಹೇಳ್ತಾ ನಿಮ್ಗೂ ಗುಡ್ ನೈಟ್. ನಾಳೆ ಸಿಗೋಣ.